ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಮಂಗಳ ಕಿಚನ್ಗೆ ಸ್ವಾಗತ. ಈ ದಿನ ನಾನು ವಂಜ್ರಾ ಫಿಶ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಈ ಥರ ಚಿಕ್ಕ ಚಿಕ್ಕದು ಫಿಶ್. ಇದು ನಾನೇ ತೊಗೊಂಬಂದು ಕ್ಲೀನ್ ಮಾಡಿ ಚಿಕ್ಕದು. ದೊಡ್ಡ ಪೀಸು ಬರುತ್ತೆ, ಆದರೆ ನಾನು ಚಿಕ್ಕದು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 kg. ಅಲ್ಲೇದಾಗಿ ನಾನು ವಿನಿಗರ್ ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು. ಇದು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಂದು 2 ಸ್ಪೂನಷ್ಟು. ಇದೊಂದು 2 ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ನೋಡಿ, ಇದು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಅರಿಶಿನ ತೊಗೊಂಡಿದ್ದೀನಿ. ಇದು ಚಿಲ್ಲಿ ಪೌಡ್ರು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡ್ರು 1 ಸ್ಪೂನಷ್ಟು. ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಎಣ್ಣೆ ತೊಗೊಂಡಿದ್ದೀನಿ, ಒಂದು 2-3 ಸ್ಪೂನಷ್ಟು ಹಾಕ್ಕೊಬೇಕು. ನೋಡಿ, ಇದು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು 2 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ. ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. 2 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಪೇಸ್ಟ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಮೈದಾ 2 ಸ್ಪೂನಷ್ಟು. ಇದು ಕಾರ್ನ್ಫ್ಲೋರು 2 ಸ್ಪೂನಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ವಿನಿಗರ್ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ 1-3 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋದಾಗಿದೆ. ಮಸಾಲೆ ನೋಡಿ ಈ ರೀತಿ ಬಂದಿದೆ. ಗಟ್ಟಿಗೆ ಕಲಿಸ್ಕೋಬೇಕು, ಜಾಸ್ತಿ ತೆಳ್ಳಗೆ ಕಲಿಸ್ಕೋಬಾರ್ದು. ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಸಾಕು. ಇದಾಗಿದೆ. ಇದಕ್ಕೆ ನಾವು ಇವಾಗ ಮೀನಿಗೆ ಮಸಾಲೆ ಹಚ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ಥರ ಹಚ್ಕೊಬೇಕು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಮಸಾಲೆ ಎಲ್ಲದಕ್ಕೂ ಹಚ್ಚಿದ್ದೀನಿ. ಸಿಂಪಲ್ ಆಗಿರೋಂಥ ಮಸಾಲೆ ಬಳಸಿ ಮಾಡ್ತಾ ಇರೋದಿದ್ರು. ಇನ್ನೂ ಮಸಾಲೆ ಇಷ್ಟು ಉಳ್ಕೊಂಡಿದೆ. ಬೇರೆ ಫಿಶ್ ಇದ್ದರೆ ಅದಕ್ಕೆ ನಾವು ಮಸಾಲೆ ಹೆಚ್ಕೊಂಡು ಮಾಡ್ಕೊಬೋದು. ಇನ್ನೂ ಒಂದು ವಾರ 15 ದಿನ ಇಟ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಕೊಡ್ತೀನಿ. ಆಮೇಲೆ ಹಾಫ್ ಆನ್ ಅವರ್ ಆಗಲಿ. ಇದು ಫ್ರೆಂಡ್ಸ್ ಮ್ಯಾರಿನೇಟ್ ಚೆನ್ನಾಗಾಯಿತು, ಹಾಫ್ ಆನ್ ಅವರು. ಇವಾಗ ನಾನು ಫ್ರೈ ಮಾಡ್ಕೊಳೋದು ತೋರಿಸ್ತೀನಿ ನೋಡಿ. ನಾನು ಆಯಿಲು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿದೆ ಇದಾಗಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೆ ಒಳ್ಳೆಯದು ಕೊಬ್ಬರಿ ಎಣ್ಣೆ. ನೀವು ಬಳಸಿ ಅಡುಗೆಗೆಲ್ಲ ಒಳ್ಳೆಯದು. ನಾವು ಜಾಸ್ತಿ ಆಲ್ಮೋಸ್ಟು ಕೊಬ್ಬರಿ ಎಣ್ಣೆನೇ ಬಳಸೋದು ಫಿಶ್ ಫ್ರೈ, ಫಿಶ್ ಸಾಂಬಾರಿಗೆಲ್ಲ. ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿ ಮಸಾಲೆ ಹಿಡಿದಿದೆ ನೋಡಿ. ಇದು ರೆಡಿ ಆಯ್ತದೆ ಫ್ರೆಂಡ್ಸ್. ಫಿಶ್ಶು ರೆಡಿ ಆಯಿತು. ತವಾ ಫ್ರೈ, ಫಿಶ್ ಫ್ರೈ ರೆಡಿ ಆಯಿತು. ತುಂಬ ಜ್ಯೂಸಿಯಾಗಿದೆ, ಕ್ರಿಸ್ಪಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ. ನೀವೊಮ್ಮೆ ಮನೇಲಿ ಮಾಡ್ಕೊಂಡು ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ.